ಹಾಯ್ ಫ್ರೆಂಡ್ಸ್, ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಎಕ್ಸಾಮ್ 3 ಫೇಲ್ ಆಗಿರ್ತಕ್ಕಂಥ ಅಥವಾ ವಿಷಯಗಳು ನಾಟ್ ಕ್ಲಿಯರ್ಡ್ ಅಂತ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನಪ್ಪ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ಮಂಜುಶ್ರೀ ಎನ್ ಮೇಡಮ್ ಅವರು ಇವರು ಚೇರ್ಪರ್ಸನ್ KSEABಗೆ ಚೇರ್ಪರ್ಸನ್ ಈಗ ಪ್ರೆಸೆಂಟ್ ಆಗಿ ಇವರು ಒಂದು ಮಾಹಿತಿಯನ್ನು ಟ್ವೀಟ್ ಮಾಡಿದ್ದಾರೆ ನಿನ್ನೆ. ಏನಂತ ನೋಡಿ, ಸ್ಟೂಡೆಂಟ್ಸ್ who failed in the 2024 PUC exam 3 have unlimited chance to attempt the exam next year and beyond. There is no limit to the number of attempts. Keep striving and don't give up. ಮೇಡಮ್ ಅವರು ಏನಂತ ಟ್ವೀಟ್ ಮಾಡಿದ್ದಾರೆ ಅಂದರೆ, ಈಗ ಎಕ್ಸಾಮ್ 3ಯಲ್ಲಿ ಯಾವ ವಿದ್ಯಾರ್ಥಿಗಳು ಫೇಲ್ ಆಗಿದ್ದೀರಾ ಅವರಿಗೆ ನೀವು ಯಾವುದೇ ಕಾರಣಕ್ಕೂ ಸಫರ್ ಆಗಬೇಡಿ, ವರಿ ಆಗಬೇಡಿ. ನಿಮಗೇನಪ್ಪ ಅಂದರೆ ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ಚಾನ್ಸಸ್ಗಳಿವೆ. ಇಷ್ಟು ದಿನ ಏನಿತ್ತು, ಕೇವಲ 6 ಚಾನ್ಸ್ ಮಾತ್ರ ಇತ್ತು. 6 ಚಾನ್ಸ್ನಲ್ಲಿ ಏನಾದರೂ ಫೇಲ್ ಆದರೆ ಅಂದರೆ ನೆಕ್ಸ್ಟ್ ಏನು ಮಾಡಬೇಕಿತ್ತು, ಮತ್ತೆ ನೀವು ಎಕ್ಸಾಮ್ ಕಟ್ಟಿ ಪಾಸ್ ಆಗಬೇಕಿತ್ತು. ಮತ್ತು ಉದಾಹರಣೆಗೆ ಸೈನ್ಸ್ ವಿದ್ಯಾರ್ಥಿ ಅಂದ್ಕೊಳ್ಳಿ, ಈಗ ನೀವು PCMBಯಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕ್ಲಿಯರ್ ಆಗಿರಲ್ಲ, ಉಳ್ಕೆದ 4 ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಂಡಿರ್ತಾರೆ. ನೀವೇನು ಮಾಡ್ತೀರಾ, ಪ್ರತಿ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಹೋಗ್ತೀರಾ. ಈ ವರ್ಷ 4 ಕ್ಲಿಯರ್ ಆಗಿದೆ, 3 ಎಕ್ಸಾಮಲ್ಲಿ PUC ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ಯಲ್ಲಿ 4 ಸಬ್ಜೆಕ್ಟನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ಇನ್ನೆರಡು ಕ್ಲಿಯರ್ ಮಾಡಿಕೊಂಡು BSc ಅಡ್ಮಿಷನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿರ್ತೀರ. ಆದರೆ ನೀವು 6 ಚಾನ್ಸ್ ಮುಗಿದ ತಕ್ಷಣ ಮತ್ತೆ ಎಲ್ಲ ಸಬ್ಜೆಕ್ಟ್ ಕಟ್ಟಬೇಕಿತ್ತು. ಆದರೆ ಈ ಓಟಕ್ಕೆ ಹಂಗಿಲ್ಲ. ಅಂದರೆ ಪ್ರೆಸೆಂಟಾಗಿ 2024ನೇ ಸಾಲಿನಿಂದ ಮೇಡಮ್ ಅವರು ಒಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನು ಕೊಟ್ಟಿದ್ದಾರೆ ಅಂದರೆ, ನೀವು 6 ಅಲ್ಲ 12 ಚಾನ್ಸ್ ಕೂಡ ಸಬ್ಜೆಕ್ಟನ್ನು ಕಟ್ಟಿ ತಗೊಳ್ಬೋದು. ಅದು ಒಂದು ಭಾರಿ ಗುಡ್ ನ್ಯೂಸ್. ಕೇವಲ 6 ಚಾನ್ಸಿಂದ ಈಗ ನೀವು PUC ಸೆಕೆಂಡ್ PUC ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಮುಗಿಸಿದ್ರಿ 2024ರದ್ದು. ನೆಕ್ಸ್ಟ್ 2025ರದ್ದು ಎಕ್ಸಾಮ್ 4, ಎಕ್ಸಾಮ್ 5, ಎಕ್ಸಾಮ್ 6 ಅಂದರೆ ಇದು ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಇರುತ್ತೆ. ನಿಮಗೆ ಅದು ಎಕ್ಸಾಮ್ 4 ಆಗಿರುತ್ತೆ. ಎಕ್ಸಾಮ್ 5, ಎಕ್ಸಾಮ್ 6 ಅಂದರೆ 6 ಚಾನ್ಸ್ ಮುಗಿದ ಮೇಲೆ ಮುಗೀತು, ಮತ್ತೆ ಸಬ್ಜೆಕ್ಟ್ ಎಲ್ಲ ಕಟ್ಟಬೇಕು. ಆದರೆ ಈ ವರ್ಷದಿಂದ ಹಂಗಿಲ್ಲ. ನೀವು PUC ನೆಕ್ಸ್ಟ್ ಇಯರ್ ಕೂಡ ಎಕ್ಸಾಮ್ 7, ಎಕ್ಸಾಮ್ 8, ಎಕ್ಸಾಮ್ 9 ಅನ್ಲಿಮಿಟೆಡ್ ಅವಕಾಶ. ಇಷ್ಟೇ ಚಾನ್ಸಿಗೆ ತಗೊಳ್ಬೇಕಂತ ಏನು ಲಿಮಿಟೇಷನ್ ಇಲ್ಲ. ಅದಕ್ಕಾಗಿ ಮೇಡಮ್ ಅವರು ಇದೊಂದು ಒಳ್ಳೆಯ ಡಿಸಿಷನ್ ತೊಗೊಂಡಿದ್ದಾರೆ ಅಂತಲೇ ನಾನು ಹೇಳ್ಬೋದು. ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇದರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಮತ್ತು ವಿದ್ಯಾರ್ಥಿಗಳ ಎದೆಗುಂದುವಿಕೆ ಕಡಿಮೆ ಆಗುತ್ತೆ ಮತ್ತು ಅವರಲ್ಲಿ ಕೂಡ ಒಂದು ಆತ್ಮಸ್ಥೈರ್ಯ ಬಂದು ನಾವು ಕೂಡ ಮುಂದಿನ ಎಜುಕೇಷನ್ಗೆ ಹೋಗಲು ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಇದನ್ನು ನೀವು ಸ್ವತಃ ಮೇಡಮ್ ಅವರ ಒಂದು ಟ್ವಿಟರ್ ಅಕೌಂಟ್ ಅಥವಾ X ಅಕೌಂಟ್ ಅಂತ ಕರಿತೀವಿ. ಅದಕ್ಕೆ ನಾವು ಫಸ್ಟ್ ಟ್ವಿಟರ್ ಅಂತ ಇತ್ತು, ಈಗ ಅದನ್ನು X ಅಂತಂದೇಳಿ ಚೇಂಜ್ ಮಾಡಿದ್ದಾರೆ. ಅದರ ಒಂದು ಅಕೌಂಟ್ನಲ್ಲಿ ಮಂಜುಶ್ರೀ ಎನ್ ಮೇಡಮ್ ಅಂತ ಹೊಡೆದ್ರೆ ಸಾಕು, ಅಲ್ಲಿ ಅವರ ಒಂದು ಅಫಿಷಿಯಲ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಅಲ್ಲಿ ತಿಳ್ಕೊಳ್ಬೋದು ಅಂತ ಹೇಳ್ತಾ, ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.